ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಚಂದ್ರು ಬ್ಲಾಗ್. ಗಾಯ್ಸ್, ಇವತ್ತು ನಾನು ಗಾಡಿ ಓಡಿಸ್ಕೊಂಡು ನನ್ನ ಮಗಳು ಕೇಕ್ ತರೋಣ ಅಂತ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಇವತ್ತು ನಮ್ಮ ಅಕ್ಕನ ಬರ್ಡೇ, ನನ್ನ ಪ್ರೀತಿಯ ಅಕ್ಕನ ಬರ್ಡೇ. ಸೊ ಇವಾಗ ಅಡುಗೆ ಮಾಡ್ತಾಯಿದ್ದೀವಿ ಗಾಯ್ಸ್. ಜಾಸ್ತಿ ಏನಲ್ಲ, ವೆಜಿಟೇಬಲ್ ಸಾಗು ಮಾಡಿ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇವಾಗ ತರಕಾರಿ ಎಲ್ಲ ಹಚ್ತಾ ಇದ್ದೀವಿ. ನಮ್ಮಮ್ಮ ಗೋಧಿ ಹಿಟ್ಟು ಜರಡಿ ಮಾಡಿ ಪೂರಿ ಮಾಡೋಣ ಅಂತ ಜರಡಿ ಮಾಡ್ತಾ ಇದ್ದಾರೆ. ಕಲಿಸ್ಬೇಕು ಇನ್ನೇನು. ಸೊ ನಮ್ಮಮ್ಮನಿಗೆ ಪಾಪ ಸುಸ್ತಿತ್ತು ಸ್ವಲ್ಪ, ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮಮ್ಮ ಚಪಾತಿ ಹಿಟ್ಟನ್ನು ಕಲಸೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸ್ಪೆಷಲ್ ಏನಾರ ಮಾಡೋಣ ಅಂದ್ಕೊಂಡ್ವಿ. ಸೊ ನಮ್ಮ ಅಕ್ಕನ ಬರ್ಡೇ ದಿನ ನಾವು ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಅಂತ ಹೇಳಿ ನಮ್ಮ ಅಕ್ಕ ಹೇಳಿದ್ರು. ಸೊ ಅದಕ್ಕೋಸ್ಕರ ಮಾಡಲಿಲ್ಲ. ಹಾಗೆಯೇ ಇನ್ನೂ ಸ್ವಲ್ಪ ಕೆಲಸಗಳಿತ್ತು. ಸೊ ನಾನು ಅಡುಗೆ ಮನೆಯಲ್ಲಿ ತರಕಾರಿ ಹಚ್ಬೋದು, ಕುರ್ಮಾ ಸಾಗು ಮಾಡೋದಕ್ಕೆ ವೆಜಿಟೇಬಲ್ ಏನೇನು ಬೇಕು ಅದೆಲ್ಲ ಮಾಡಿಕೊಂಡು ಇಲ್ಲಿ ನೋಡಿ ಹೆಂಗೆ ನೋಡ್ತಾನೆ. ಸ್ಕೂಲ್ ಬ್ಯಾಗ್ಗೆ ಹೆಂಗೆ ತುಂಬ್ಕೋತಾ ಇದ್ದಾನೆ ನೋಡಿ, ಹಾಯ್ ಮಾಡಿಕೊಂಡು. ಇವನ ಧ್ರುವಂತ ಅಂತ, ಇವನು ನನ್ನ ತಂಗಿ ಮಗ. ನೋಡಿ ಕೇಕ್ ರೆಡಿಯಾಗಿದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಸೊ ಅಲ್ಲೇ ಹೋಗಿ ವಿಡಿಯೋ ಮಾಡಿಕೊಂಡು ನಮ್ಮ ಅಕ್ಕನ ಮಗಳು ಬುದ್ಧಿವಂತಲು. ಸೊ ಅದಕ್ಕೆ ಇದು ಹೋಮ್ ಮೇಡ್ ಕೇಕ್ ಗೈಸ್. ನನ್ನ ಫ್ರೆಂಡ್ ಒಬ್ಬರು ಮನೆಯಲ್ಲೇ ಫ್ರೆಶ್ಶಾಗಿ ಕೇಕ್ ಮಾಡ್ತಾರೆ. ಸೊ ಅವ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರ ಹತ್ರ ನಾನು ಇದು ಕಪ್ ಕೇಕು ಸಹ ಬುಕ್ ಮಾಡಿದ್ದೆ. ಸೊ ಅದು ಮಾಡಿಕೊಟ್ಟು ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ, ಕೇಕು ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಎಗ್ಲೆಸ್ ಮತ್ತು ಇದು ಬಟರ್ ಸ್ಕಾಚು ಆ್ಯಂಡ್ ಹ್ಯಾಪಿ ಬರ್ಡೇ ಸ್ಟಿಕ್ಕರು ಮತ್ತು ಚಾಕು ಎಲ್ಲನೂ ಕೊಟ್ಟಿದ್ದರು. ಚೆನ್ನಾಗಿತ್ತು ಕೇಕು. ಅಂದರೆ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಇವರು ಮನೆಯಲ್ಲೇ ಮಾಡೋದ್ರಿಂದ ಹೋಮ್ ಮೇಡ್ ಕೇಕ್ ಮಾಡ್ತಾರೆ. ಆ್ಯಂಡ್ ಅದೇ ಎಗ್ಲೆಸ್ ಕೇಕು. ಆ್ಯಕ್ಚುಲಿ ಅವರು ಎಗ್ಗೆಲ್ಲ ಆಡೇ ಮಾಡಲ್ಲ. ನಮ್ಮಮ್ಮ ಇವಾಗ ಚಪಾತಿನ ಕಲಸೋಕ್ಕೆ ತಯಾರಿ ಮಾಡಿಕೊಂಡು ಕಲಿಸ್ತಾ ಇದ್ದಾರೆ. ಇನ್ನೇನು ಕಲಸಿ ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಅವನು. ಹಾಯ್ ಮಾಡ್ತಾನೆ, ಬಾಯ್ ಮಾಡ್ತಾನೆ. ಕೋತಿ ಇವನು, ಕೋತಿ. ಇವನ ಬಾಯ್ ಎಲ್ಲಿಂದ ನನ್ನ ಮಗ ನಮ್ಮ ಅಕ್ಕನಿಗೆ ಅವ್ರ ಮಗಳು ಹೂವು ಕೊಡ್ತಾ ಇದ್ದಾಳೆ ಗಿಫ್ಟಾಗಿ. ಅಮ್ಮ ಬಂದ ತಕ್ಷಣ ಕೊಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಈಗ ನಮ್ಮ ಅಕ್ಕ ಬಂದ ತಕ್ಷಣವೇ ಹೂವು ಕೊಟ್ಟು ತಗೊಳ್ಳಿ ಅಮ್ಮ, ಮುಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಅವಳು ಖುಷಿ ಆಯಿತು. ಆ್ಯಕ್ಚುಲಿ ಅದನ್ನೆಲ್ಲ ಅವಳು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಆ್ಯಂಡ್ ಖುಷಿಪಟ್ಟಳು ನನ್ನ ಮಗಳು. ಅವಳ ಕೈಯಲ್ಲಾದ ಗಿಫ್ಟೇನೋ ಕೊಡ್ತಾಳಲ್ವ. ಸೊ ಅದಕ್ಕೆ ಮಕ್ಕಳಿಗೆ ತಾಯಿ ಏನೇ ಕೊಟ್ಟು ತಾಯಿಗೆ ಮಕ್ಕಳನ್ನೇ ಕೊಟ್ಟರು ಸೊ ಖುಷಿ. ಅದಕ್ಕೆ ಹಾಗೆ ನಮ್ಮಮ್ಮನ ಅಷ್ಟೇ ಏನೇ ಕೊಟ್ಟರು ನಾನು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ನೋಡಿ ನಮ್ಮ ಅಕ್ಕ ಹೂವು ಮುಡ್ಕೊಳ್ತಾ ಇದ್ದಾಳೆ. ನನ್ನ ಮಗ ಇವಾಗ ಕೇಕ್ ಕಟ್ ಮಾಡ್ತಿದ್ರು ಫಸ್ಟು. ಅದಕ್ಕೋಸ್ಕರ ಅಡುಗೆ ಮನೆಗೆ ಓಡಾಡ್ತಾ ಇರ್ತಾನೆ. ಚಪಾತಿ ಮಾಡ್ತಾರೆ, ಪೂರಿಗೆಲ್ಲ ತಯಾರಿ ಮಾಡಿದ್ವಿ. ನಮ್ಮ ಮನೆಯಲ್ಲಿ 1-2 ಪೂರಿ ಎಲ್ಲ ಆಗಲ್ಲ ಗೈಸ್, ನಮಗೆ ಜಾಸ್ತಿ ಬೇಕು ಪೂರಿ. ನಾನು ನೋಡಿ ಇವಾಗ ಪೂರಿನ ಹಾಕ್ತಾ ಇದ್ದೀನಿ. ಇದು ಕೇಕ್ ಇಟ್ಕೊಂಡು ಯಾವಾಗ ಕಟ್ ಮಾಡ್ತೀವಿ ಅನ್ನೋದಾಗೋಗಿದೆ. ಸೊ ಅರೇಂಜ್ ಮಾಡಿದ್ವು ಕೊನೆಗೂ. ಈಗ ನಮ್ಮ ಅಕ್ಕ ಕ್ಯಾಂಡಲ್ ಹಚ್ಚಿ ಸೊ ಈಗ ಎಲ್ಲ ವಿಶ್ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಪಾರು, ಹ್ಯಾಪಿ ಬರ್ಡೇ ಟು ಯು. ಈ ಥರ ವಿಶ್ ಮಾಡಿ ಸೊ ನೆಕ್ಸ್ಟು ನಮ್ಮ ಬಾವಿಗೆ ತಿನ್ನಿಸ್ತಾರೆ ನೋಡಿ ಕೇಕು. ನಮ್ಮ ಭಾವ ಅಂತೂ ತಿನ್ನೋದು ಬೇಡವೋ ಅಂತ ತಿಂತಾರೆ ಅವರು. ಯಾಕೆಂದರೆ ಅವ್ರು ಕೇಕೆಲ್ಲ ಇಷ್ಟಪಡಲ್ಲ. ಸೊ ನಾವು ಈ ಕೇಕ್ ಕಟ್ ಮಾಡಿದ್ರು ಅವ್ರಿಗಿಷ್ಟ ಆಗಲ್ಲ, ಅವ್ರು ಅಷ್ಟು ಲೈಕ್ ಮಾಡಲ್ಲ. ಅದಕ್ಕೆ ನಾವು ಇನ್ನೇನು
ಸ್ಮೈಲ್ ಪ್ಲೀಸ್. ಒಂದು ನಿಮಿಷ ಗಾಯ್ಸ್, ಬಳೆ ಕೊಡಿಸಿದ್ದಾನೆ ನನ್ನ ಮಗ. ಆ್ಯಂಡ್ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯ್ಸ್, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.